ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಿರೋ ಅಂಥದ್ದು ಸಾಕಷ್ಟು ಜನ ಕೇಳ್ತಾಯಿದ್ರಿ, ಕಾಳಿ ಮಂತ್ರ ಕೊಡಿ, ಕಾಳಿ ಮಂತ್ರ ಕೊಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನಿಮಗಾಗಿ ಒಂದು ಕಾಳಿ ಮಂತ್ರನ ತಂದಿದ್ದೀನಿ. ಇದು ಪ್ರತಿಯೊಂದಕ್ಕೂ ಕೂಡ ಇದು ಬರೋ ಅಂಥ ಇದೊಂದು ನೀವು ಮಂತ್ರನ ಸಿದ್ಧಿ ಮಾಡಿಕೊಂಡ್ರೆ 108 ಕೆಲಸಗಳಿಗೆ ಬರುತ್ತೆ. ಇದು ಯಾಕೆಂದರೆ ಕಾಳಿ ಮಂತ್ರ ಒಂದು, ಕೆಲಸ ಹಲವು ಅಂತ ಹೇಳ್ತಾರೆ. ಇದನ್ನು ನೀವು ಮಾಡಿಕೊಂಡಾಗ ಅದ್ಭುತವಾಗಿ ಒಂದು ಕೆಲಸ ಆಗುತ್ತೆ. ಇದನ್ನು ಉಚ್ಚಾಟನೆ ಮಾಡೋಕ್ಕೆ ತೊಗೋಬೋದು, ಜ್ಞಾನಕ್ಕೆ ತೊಗೋಬೋದು, ಅಥವಾ ಕಾರ್ಯವಶಕ್ಕೆ ತೊಗೋಬೋದು, ಅಥವಾ ಕಾಳಿನ ಆವೇಶ ಪಡಿಸ್ಕೊಳ್ಳೋಂದರೆ ಕಾಳಿನ ನಾವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ತೊಗೋಬೋದು. ಹೀಗೆ ಸಾಕಷ್ಟು ಬರುತ್ತೆ. ಇದು ಸಾಕಷ್ಟು ಬರೋದರಿಂದ ಇದನ್ನು ಸಿದ್ಧಿ ಮಾಡಿಕೊಂಡಾಗ ನಿಮಗೆಲ್ಲ ಕೆಲಸಕ್ಕೂ ಇದೊಂದು ಮಂತ್ರ ನಿಮಗೆ ಸಿದ್ಧಿ ಆದರೆ ಸಾಕಾಗುತ್ತೆ. ಅಂಥ ಅದ್ಭುತವಾದಂಥ ಕಾಳಿ ಮಂತ್ರ. ಈ ಕಾಳಿ ಮಂತ್ರನ ನೀವು ವಿಭೂತಿಲಿ ಕೂಡ ಸಿದ್ಧಿ ಮಾಡಿಕೊಂಡು ಅದರಿಂದ ಉಚ್ಚಾಟನೆ ಕೂಡ ಮಾಡ್ಬೋದು. ವಿಭೂತಿಲಿ ಅದನ್ನು ಸಿದ್ಧಿ ಮಾಡ್ಕೊಂಡಾದಮೇಲೆ ನಿಮಗೆ ಯಾವುದಾದ್ರೂ ಬೇಡ ಅನ್ನೋದನ್ನ ನೀವು ಉಚ್ಚಾಟನೆ ಮಾಡ್ಬೋದು. ಅದೇ ರೀತಿ ಜ್ಞಾನ ಬೇಕು, ನಾವು ಒಂದು ಸಿದ್ಧಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೋ ಒಂದು ಸಾಧನೆ ಮಾಡ್ತಾಯಿದ್ವಿ, ಅದು ಸಿದ್ಧಿ ಆಗಬೇಕು ನಮಗೆ ಅಂತ ಅಂದಾಗ ಕೂಡ ಈ ಒಂದು ಕಾಳಿ ಮಂತ್ರ ನಿಮಗೆ ಕೆಲಸಕ್ಕೆ ಬರುತ್ತೆ. ಇದೇ ರೀತಿ ನಾನಾ ಕೆಲಸಕ್ಕೆ ಮತ್ತು ಕೆಲವೊಂದು ಯಕ್ಷಿಣಿಗಳು ಕೂಡ ಈ ಮಂತ್ರ ಬರುತ್ತೆ. ಯಾವುದಾದ್ರೂ ಯಕ್ಷಿಣಿ ನೀವು ಸಿದ್ಧ ಮಾಡ್ಕೋಬೇಕು ಸರಿಯಾದ ರೀತಿಲಿ, ಅಂದರೆ ವೇದಿಕವಾಗಿ ಅಲ್ಲದೆ ಒಂದು ಮಶಾಣದಲ್ಲಿ ಏನು ಮಾಡ್ತಿರಲ್ಲ ದಕ್ಷಿಣಾಚಾರ, ಆ ರೀತಿಲಿ ಮಾಡೋ ಅಂಥದ್ದು ಕೂಡ ಈ ಒಂದು ಯಕ್ಷಿಣಿ ಕೂಡ ಇದು ಭಾಳ ಕೆಲಸಕ್ಕೆ ಬರುತ್ತೆ. ಸರಿಯಾದ ರೀತಿಲಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಇದು ಮಾಡಿಕೊಂಡಾಗ ನಿಮಗೆ ಎಲ್ಲ ದೇವತೆಗಳು ನಿಮಗೆ ಸಿದ್ಧಿ ಆಗ್ತಾರೆ. ಇದು ಒಂದು ಬನ್ನಿ ಮಾಂಕಾಳಿ ಕೂಡ ಬರುತ್ತೆ. ಬನ್ನಿ ಮಾಂಕಾಳಿ ನೀವು ಯಾವುದಾದ್ರೂ ಸಿದ್ಧಿ ಮಾಡ್ಕೊಳ್ತೀರ ಅಂದರೆ ಈ ಮಂತ್ರ ಹೇಳ್ಕೊಂಡ್ರೂ ಸಾಕು, ಅದು ಕೂಡ ಬನ್ನಿ ಮಾಂಕಾಳಿ ಮಂತ್ರ ಬರುತ್ತೆ. ಕೆಲವರು ಆ ಮಂತ್ರ ಕೊಡಿ, ಈ ಮಂತ್ರ ಅಂದರೆ ಬನ್ನಿ ಮಾಂಕಾಳಿದೇ ಸಪ್ರೇಟ್ ಕೊಡಿ, ಭದ್ರಕಾಳಿ ಸಪ್ರೇಟ್ ಕೊಡಿ, ಮಹಾಕಾಳಿ ಸಪ್ರೇಟ್ ಕೊಡಿ, ಹೀಗೆಲ್ಲ ಕೇಳ್ತಿರ್ತೀರ. ಇದೆಲ್ಲ ಇದನ್ನು ಕೆಲವೊಂದು ಇನ್ನೊಂದು ದೇವಿ ಮಂತ್ರ ಅಂತ ಬರುತ್ತೆ, ಅದು ಕೂಡ ದೇವಿ ಮಂತ್ರ ಕೂಡ ಹೇಳ್ಕೊಬೋದು ನೀವು. ಅದು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕು, ಯಾವುದಾದ್ರು ಒಂದು ಸಿದ್ಧಿ ದಿವಸ. ಯಾಕೆಂದರೆ ಮುಂದಿನ ಒಂದು ಬರ್ತಾ ಇರೋ ಅಮಾವಾಸ್ಯೆ ಒಂದು ಬರ್ತಾ ಇದೆ, ಆ ಅಮಾವಾಸ್ಯೆಯಲ್ಲಿ ಕೂಡ ನೀವು ಸಿದ್ಧಿ ಮಾಡ್ಕೋಬೋದು. ಸಿದ್ಧಿ ಮಾಡ್ಕೊಂಡು ಹವಾ ಕೂಡ ಹೇಳೋದು ಭಾನುವಾರ ಕೂಡ ನೀವು ಶುರು ಮಾಡ್ಕೋಬೋದು. ಅಂದರೆ ಅಮಾವಾಸ್ಯೆ ಗ್ರಹಣ ಇಲ್ಲ, ನಮ್ಮ ಕಡೆ ಗ್ರಹಣ ಇಲ್ಲ ಅಂದರೆ ನಾವು ಯಾವುದಾದ್ರೂ ಒಂದು ಸಾಧನೆ ಮಾಡೋಕ್ಕೆ ಆಗುತ್ತೆ. ಮಾಮೂಲಿ ಹಾಗೆ ನಾವು ಒಂದು ಸಾಧನೆ ಮಾಡೋದು ನೀರಲ್ಲೋ ನದಿಯಲ್ಲೋ ಅದನ್ನು ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ಬೇರೆ ರೀತಿಲ್ಲ ಆಚರಣೆ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ, ನಮ್ಮ ಒಂದು ಇದರಲ್ಲಿ ಬಂದಿಲ್ಲ ಅದು ಗ್ರಹಣ. ಅದು ಬೇರೆ ಕಡೆನೂ ಅಷ್ಟಿಲ್ಲ, ಆದರೆ ಗ್ರಹಣ ಇರೋದ್ರಿಂದ ಮಾಮೂಲಿಯಾಗಿ ನೀವು ಒಂದು ಈ ರೀತಿ ಮಂತ್ರಗಳನ್ನ ತಂತ್ರಗಳನ್ನ ಕಲಿಯೋದಕ್ಕೆ ಅಥವಾ ಮಂತ್ರಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಭಾಳ ಒಳ್ಳೆಯ ಅವಕಾಶವಾಗಿ ಇದನ್ನು ತೊಗೋಬೋದು. ಕೆಲವೊಂದು ಸಾಕಷ್ಟು ಕೆಲಸಗಳು ಇರ್ತವೆ, ಆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಇದನ್ನು ಈ ಮಂತ್ರ ನೋಡಿ ಯಾವ ರೀತಿ ಬರುತ್ತೆ. ಇದನ್ನು ಒಂದು ಸ್ವಲ್ಪ ನಾನು ಹೇಳ್ತೀನಿ, ಯಾಕೆಂದರೆ ದೊಡ್ಡದಿರೋದ್ರಿಂದ ಹೇಳ್ತಾ ಹೋದರೆ ಭಾಳ ಕಷ್ಟ ಆಗುತ್ತೆ. ಇದು ಓಂ ಜ್ಞಾನಿ ಜ್ಞಾನರೂಪಿ ಕಾಳಿ ಕಂಕಾಳಿ ರುದ್ರ ರುದ್ರರೂಪಿ ಯೌವನ ಸ್ವರೂಪಿ ಈಶ್ವರಿ ಅಖಿಲಾಂಡಿ ಬ್ರಹ್ಮಾಂಡಿ ಭಸ್ಮಾಂಡಿ ಕೃತರೂಪಿ ಮನೋಭೂಷಿ ಭೂಜಂಗಿ ಶತಕಾಲ ಪಂಡಿ ಲುಬ್ಧಕ್ಕೆ ಭೀಷಣ ಮಾತ್ರೆ ಸ್ಥಿರವೇಗಿ ಯಕ್ಷಿಣಿ ಮಹಾಯಕ್ಷಿಣಿ. ನಾನು ಹೇಳಿದ್ನಲ್ಲ ಯಕ್ಷಿಣಿ ಕೂಡ ಬರುತ್ತೆ, ಆ ರೀತಿ ಯಕ್ಷಿಣಿ ಕೂಡ ಇದು ಬರುತ್ತೆ. ಸ್ವರ್ಗ ಮತ್ಸ್ಯ ಪಾತಾಳ ಸ್ವರೂಪಿಣಿ ಅಂದರೆ 3 ಲೋಕದಲ್ಲಿ ಕೂಡ ಇದನ್ನು ಒಂದು ನೀವು ಬಳಸ್ಕೋಬೋದು. ಯಾವುದೇ ಒಂದು ಸ್ವರ್ಗಲೋಕ ಮಸ್ತಲೋಕ ಪಾತಾಳ ರೂಪ ಅಂತ ಏನು ಹೇಳ್ತೀವಿ ಅದರೊಳಗೆ ಯಾವುದು ಇರುತ್ತೋ ಅಂಥದ್ದು ಕೂಡ ಇದನ್ನು ಬಳಸ್ಕೋ. ಕೋಮಲಾಂಗಿ ಘೋರಸುರ ದೈತ್ಯ ಸಿಮ್ಮಿ ಅಮಾಯ ಅದ್ಯಂತ ಸ್ವರೂಪಿ ಖಂ 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 ರಕ್ತಪಾಹಿ ಛಂ 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 ಗಣರೂಪಿ ಓಂ ನಮೋ ಭಗವತೆ ನರನಾರಾಯಣಿ ಸುರದೇವತೆ ನಿಗ್ರಹ ಶಕ್ತೆ ಪರದೇವತೆ ಪಾಪನಾಶಿನಿ ಪಾಪವಿನಾಶಿನಿ ಅಸ್ಯ ಸಿಂಹ ಕ್ರಾಂತಿನಿ ವೇದಕೃತೆ ನಾರಾಯಣಿ ಸಾಧ ಕಮನೋಲ್ಲ ಸಹಕಾರಿಣಿ ಗೋಮುಖ ಬ್ರಹ್ಮಿಣಿ ವಾಚ ಸಿದ್ಧಿ ದೇವಿ. ಅಂದರೆ ನೀವು ವಾಚ ಸಿದ್ಧಿ ಅಂದರೆ ನೀವು ಮಾತಾಡೋದನ್ನ ಸಿದ್ಧಿ ಕೂಡ ಮಾಡ್ಕೋಬೇಕು. ನಿಮ್ಮ ವಾಕ್ ಸಿದ್ಧಿ ಆಗಬೇಕು ಅಂದರೂ ಕೂಡ ಈ ಮಂತ್ರ ನಿಮಗೆ ವಾಕ್ ಸಿದ್ಧಿ ಕೂಡ ಬರುತ್ತೆ. ಇದು
ವಾಚಸಿದ್ಧಿ ದೇವಿ, ರಾಜ್ಯ ಹಸ್ತ ದೇವಿ, ಬನ್ನಿ ಮಹಂಕಾಳಿ ದೇವಿ, ಓಂ ಶ್ರೀ ಪರಮೇಶ್ವರಿ, ಓಂ ಪಟ್ ಸ್ವಹ ಅಂತ ಈ ಮಂತ್ರ ಬರುತ್ತೆ. ಈ ಮಂತ್ರ ನೀವು ಸರಿಯಾದ ಶ್ರದ್ಧೆಯಲ್ಲಿ ಹೇಳ್ಕೊಂಡಾಗ ನಿಮಗೆ ಅದ್ಭುತವಾಗಿ ನಿಮಗೆ ಒಂದು ಸಿದ್ಧಿ ಆಗುತ್ತೆ. ಮತ್ತು ನನಗೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ವಾರಾಹಿದು ಹೇಳಿದ್ದೆ. ಆ ವಾರಾಹಿದಲ್ಲಿ ಒಬ್ಬರು ನಮ್ಮ ವೀಕ್ಷಕರೊಬ್ಬರಲ್ಲಾದರೂ ನಾನು ಸಾಕಷ್ಟು ಮಾಡಿದ್ದೆ, ಆದರೆ ಏನೂ ಫಲ ಸಿಕ್ಕಿಲ್ಲ ಅಂತ ಹೇಳಿದ್ರಿ. ಫಲ ಸಿಕ್ಕಬೇಕು ಅಂತಂದರೆ ನಾವು ಸಾಕಷ್ಟು ಅದಕ್ಕೆ ತಕ್ಕನ ಕೆಲಸ ಮಾಡಬೇಕಾಗತ್ತೆ. ನಾವು ಕೆಲಸ ಮಾಡದೆ ಬರೀ ಒಂದು ನಮಗೆ ನಾವೇ ಒಂದು ಇದು ಮಾಡ್ಕೊಳ್ಳೋದಲ್ಲ, ಅದಕ್ಕೆಲ್ಲ ಶ್ರದ್ಧಾಭಕ್ತಿ ಬೇಕು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಒಂದು ನಿಮಗೆ ಒಂದು ಗುರುವಿನ ಒಂದು ಆಶೀರ್ವಾದ ಬೇಕಾಗುತ್ತೆ. ನಾನು ಮೊದಲೇ ಹೇಳಿದ್ದೆ, ನಿಮಗೆ ಆ ರೀತಿ ನಿಮಗೆ ದೊಡ್ಡದಾಗಿ ತೊಗೊಳಕ್ಕಾಗಿಲ್ಲ ಅಂದರೂ ಒಂದು ಗುರುವಿನ ಒಂದು ಇದು ತಗೊಳ್ಳಿ ನೀವು ಅಂತ ಹೇಳಿದ್ದೆ. ನಾನು ಒಂದು 15 ದಿವಸ ಒಂದು ತಿಂಗಳೊಳಗಡೆ ಇರ್ಬೋದು. ಆ ರೀತಿ ತಗೊಂಡಾಗ ಕೂಡ ನಿಮಗೆ ಅದ್ಭುತವಾಗಿ ಗುರು ಇಲ್ಲದೆ ಏನೂ ಕೆಲಸ ಆಗಲ್ಲ. ನಿಮಗೆ ಗುರುಗಳು ಹುಡ್ಕೊಳೋಕ್ಕಾಗಲ್ಲ. ನಮ್ಮ ಕೆಲಸ ನಾನು ಯಾಕೆಂದರೆ ಅದನ್ನು ಮಾಡಿದ್ದೆ, ಯಾರಿಗೂ ಅದನ್ನು ನೋಡ್ಕೊಳ್ಳೋ ಒಂದು ಸಹನೆ ಇಲ್ಲ. ಯಾಕೆಂದರೆ ಗುರುಗಳನ್ನ ಅದು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಅವ್ರು ಸರಿಯಾಗಿಲ್ಲ, ಅಂತ ಆ ರೀತಿ ಹೇಳಿ ಇನ್ನೂ ಕರ್ಮ ಕಟ್ಕೊಳ್ತಾರೆ ಹೊರತು ಅದನ್ನು ಯಾಕೆ ಮಾಡ್ಕೋಬೇಕು, ಏನಕ್ಕೆ ಮಾಡ್ಕೋಬೇಕು, ಏನು ಕೇಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಾನು ಸಾಕಷ್ಟು ಹೇಳ್ತಾ ಇದ್ದೀನಿ, ನಿಮಗೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ. ನೀವು ಸರಿಯಾದ ರೀತಿ ತಗೊಳ್ಳಿ. ಅದನ್ನು ತಗೊಂಡಾಗ ನಿಮಗೆಲ್ಲ ಇದು ಆಗುತ್ತೆ. ಅವರು 3 ವರ್ಷದಿಂದನೂ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷದಿಂದನೂ ಮಾಡ್ತಾ ಇದ್ದರೆ ಅದು ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಏಕೆಂದರೆ ಆ ಸಾಧನೆಯಲ್ಲಿ ಒಂದು ನಿಮಗೆ ಬೇಕಾದಂಥ ಒಬ್ಬ ಗುರು ಬೇಕು. ಗುರು ಸಿಕ್ಕಿಲ್ಲ ಅಂದರೆ ದತ್ತಾತ್ರೇಯರ ಒಂದು ಮೂಲ ಮಂತ್ರ ಅಥವಾ ಬೀಜಾಕ್ಷರ ಮಂತ್ರ ಅಥವಾ ಅವರ ಪಾದುಕೆಗಳು ತಗೊಂಡು ಅದನ್ನು ನೀವು ಇಟ್ಕೊಂಡು ನೀವು ಆ ಮಂತ್ರ ಇರುತ್ತೆ, ಆ ಮಂತ್ರನ ನೀವು ಚಾಟ್ ಅಂದರೆ ಜಪ ಮಾಡಿದಾಗ ನಿಮಗೆ ಇಷ್ಟು ದಿನ ಅಥವಾ ಇಷ್ಟು ಇದು ಅಂತ ಬರುತ್ತೆ. ಆ ರೀತಿಯೆಲ್ಲ ತಿಳ್ಕೊಂಡು ನೀವು ಮಾಡಿದಾಗ ನಿಮಗೆ ಇದು ಸಾಧ್ಯ ಆಗುತ್ತೆ. ನೀವು ಏನು ಹೇಳಿದೆ ಡೈರೆಕ್ಟಾಗಿ ಹೇಳಿದಾಗ ಏನಾಗುತ್ತೆ, ನಿಮಗೆ ಯಾವುದೇ ರೀತಿ ನೀವು ಪಾಪ ಅಷ್ಟು ದಿನದಿಂದ ಹೇಳ್ತಾ ಇದ್ದೀರಾ ನನಗೇನು ಆಗ್ತಾ ಇಲ್ಲ, ಪೂಜೆಗಳು ಕೂಡ ಮಾಡ್ತಾಯಿದ್ದೀನಿ ಆದರೂ ಆಗ್ತಾ ಇಲ್ಲ, ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಲ್ಲಿ ಪೂಜೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಆದರೆ ಏನೇ ಮಾಡಿದ್ರೂ ಎಲ್ಲಿಂದ ತೀರ್ಥ ಬರಬೇಕೋ ಅಲ್ಲಿಂದ ತೀರ್ಥ ಬಂದ್ರೇ ಅಲ್ವಾ. ಹಾಗಾಗಿ ಪೂಜಾರಿ ದೇವಸ್ಥಾನದಲ್ಲಿ ಕೊಟ್ಟರೆ ಅದಕ್ಕೆ ತೀರ್ಥಕ್ಕೆ ಏನೋ ಬೆಲೆ ಇರುತ್ತೆ. ಅದೇ ರೀತಿ ನೀವು ಮಾಡೋವಂಥ ಕಾರ್ಯಕ್ಕೆ ಯಾವುದಕ್ಕೆ ಆಗಲಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಈ ಒಂದು ಇದಕ್ಕೆ ಆ ಗುರುಗಳ ಒಂದು ಉಪದೇಶ ನಿಮಗಿರಬೇಕು. ನಿಮಗೆ ಗುರುಗಳು ಹುಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಅಂಥ ಗುರು ಕೂಡ ಈಗ ಸಿಗ್ತಾ ಇಲ್ಲ ಅನ್ನೋ ನಿಮ್ಮ ಪರಿಸ್ಥಿತಿ ಇದ್ದಾಗ ಪಾದುಕೆಗಳನ್ನ ತೊಗೋಬೋದು. ನಾನು ಕಳೆದ ವಿಡಿಯೋಲಿ ತೋರಿಸಿದ್ದೆ ಪಾದುಕೆಗಳು ಹೆಂಗೆ ಸಿಗ್ತವೆ, ಎಲ್ಲಿ ಸಿಗ್ತವೆ, ಯಾವ ರೀತಿ ತಂದಿದ್ದೀವಿ, ಯಾವ ರೀತಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ. ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದನ್ನ ತೊಗೊಂಡು ನೀವು ಅದನ್ನು ಅದರದ್ದೇ ಆದ ಜಪಮಾಲೆ ಬರುತ್ತೆ, ಆ ಜಪಮಾಲೆ ತೊಗೊಂಡು ನೀವು ಅದನ್ನು ಮಾಡ್ಕೊಂಡ ಮೇಲೆ ಆ ಪ್ರತಿಯೊಂದು ನಿಮಗೆ ಎಲ್ಲ ಮಂತ್ರ ನೀವು ಹೇಳಿದಾಗ ಸಿದ್ಧಿ ಆಗುತ್ತೆ. ಯಾವುದು ಇಲ್ಲದೆ ನೀವು ಡೈರೆಕ್ಟಾಗಿ ಹೇಳ್ತೀನಿ ಅಂದಾಗ ಈ ರೀತಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಮ್ಮನೆ ವೇಸ್ಟು ಅಂತ ಆಗುತ್ತೆ. ವೀಕ್ಷಕರೇ, ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರಿಯಾದ ರೀತಿಲಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕಾಗಿ ನಾನು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಆದರೆ ನೀವು ತಿಳ್ಕೊಳ್ಳೋ ಅಂಥದ್ದನ್ನ ಬಿಟ್ಬಿಡ್ತೀರಾ. ನಾನು ಏನು ಮಾಡೋಕ್ಕಾಗುತ್ತೆ ನೋಡಿ. ನಾನು ಕಳೆದ ವೀಡಿಯೋಲಿ ಒಂದು ತಿಂಗಳು ಅಥವಾ 25 ದಿವಸ ಆಗಿರ್ಬೋದು, ಆವಾಗ ನಿಮ್ಗೆ ನಾನು ಈ ಗುರುಗಳು ಇಲ್ದಿರೋರು ಏನು ಮಾಡಬೇಕು ಅನ್ನೋ ವೀಡಿಯೋ ಕೂಡ ಮಾಡಿದ್ದೆ. ಆದರೆ ಅದರಲ್ಲಿ ಜಾಸ್ತಿ ಜನ ವ್ಯೂಸೇ ಬಂದಿಲ್ಲ. ಈ ರೀತಿ ಮಾಡ್ಕೊಳ್ತೀರಾ. ಕೊಟ್ಟಿರೋದನ್ನ ಸರಿಯಾದ ರೀತಿಲಿ ಪಾಲನೆ ಮಾಡಿ, ಕೊಟ್ಟಿರೋದನ್ನ ಸರಿಯಾದ ರೀತಿ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ನಾನು ಜಾಸ್ತಿ ಹೇಳಿದ್ರೆ ನೀವು ಅದಕ್ಕೂ ಬೇಜಾರು ಮಾಡ್ಕೊಳ್ತೀರಾ, ಏನಪ್ಪ ಇವರಿದೆ. ನಾನು ಯಾರೇ ರೀತಿಲಿ ತಾರತಮ್ಯ ಮಾಡ್ತಿಲ್ಲ. ಏನು ಅಂದರೆ ನನ್ನ ವೀಡಿಯೋ ನೋಡೋರು ಸರಿಯಾದ ರೀತಿಲಿ ನಡ್ಕೋಬೇಕು, ಸರಿಯಾದ ರೀತಿಲಿ ಅದನ್ನು ಪಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇಷ್ಟು ಕಷ್ಟಪಟ್ಟು ಮಾಡೋ ಅಂಥದ್ದು ಏನಿದೆ ನಿಮಗೆ ಅದು ಉಪಯೋಗಕ್ಕೆ ಬರಲಿ, ನಿಮ್ಮ ಒಂದು ಜೀವನ ಅದರಿಂದ ಸಾರ್ಥಕ ಆಗಲಿ. ನೀವು ಕಷ್ಟದಿಂದ ಬೇರೆ ಎಲ್ಲೋ ಹೋಗೋದು ಬೇಡ, ನಿಮಗೆ ನೀವೇ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಕೂತು ಜಾಗದಲ್ಲೇ ನಿಮಗೆ ಪ್ರತಿಯೊಂದು ನಾನು ಕೊಡ್ತಾ ಇದ್ದೀನಿ. ಆದರೆ ಅದನ್ನು ಬಳಸ್ಕೊಳ್ಳೋ ರೀತಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಇದನ್ನು ಗೊತ್ತು ಮಾಡಿಕೊಂಡು ತಿಳುವಳಿಕೆ ಇಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಮಾಮೂಲಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೈಪ್ ಅಂತ ಬರುತ್ತೆ, ಹೈಪ್ ಟಚ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.